Swati Rai, Srimati Kalpana Rai, Heads of Department, Accounts Manager, Srimati Sudhamani Rai, Srimati Hemika Rai, Senior Marketing Executive, Srimati Paditra Shetty, Parents Relation Officer, Sri Manoranjan S, our Admin Manager, our coordinators, Srimati Sharmila and Srimati Soumya. A dreamer who has in him the strength, the patience and the passion to reach for the stars. He changed the world with immortal vision and wisdom. This adage undoubtedly stands true to Sri Upendra Shetty sir, President Bansanga Bank. May I request sir to kindly enlighten us with his thoughts filled with wisdom. Please sir. Dear Principal Madam, ಹಾಗೆ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ RNSನ ಟೀಚರ್ಸ್ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಸ್ಟಾಫಿನ ಎಲ್ಲ ನಮ್ಮ ಸ್ಟಾಫ್ನವರೇ ಹಾಗೂ ಈ ಕಾರ್ಯಕ್ರಮವನ್ನು ವರ್ಚುವಲ್ ಆಗಿ ನೋಡ್ತಕ್ಕಂತಹ ನಮ್ಮ ಪೇರೆಂಟ್ಸ್ ನಿಮ್ಗೆಲ್ರಿಗೂ ಇವತ್ತು 74ನೇ ಇಂಡಿಪೆಂಡೆನ್ಸ್ ಡೇಗೆ ಶುಭಾಶಯವನ್ನು ನಾನು RNS ಸಂಸ್ಥೆ ಪರವಾಗಿ ಕೋರ್ತಾ ಇದ್ದೇನೆ. ಬಹುಶಃ ಇಡೀ ಪ್ರಪಂಚದಾದ್ಯಂತ ನಮಗೆ ಕೊರೋನಾ ಇಫೆಕ್ಟ್ಸ್ ಎಲ್ಲ ಕಡೆ ಇದೆ. ಅಂತಹ ಸಂದರ್ಭದಲ್ಲೂ ಕೂಡ ನಾವು ವರ್ಚುವಲ್ ಕ್ಲಾಸ್ ರೂಮ್ಗಳ ಮೂಲಕ ನಮ್ಮ ಟೀಚರ್ಸ್ ನಿಮಗೆ ಬಹಳ ಉತ್ತಮವಾದಂಥ ತರಬೇತಿಗಳನ್ನು ಮತ್ತು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಇಂಥ ಶಿಕ್ಷಣವನ್ನು ನೀಡುವಂಥ ಸಂದರ್ಭದಲ್ಲಿ ಬಹುಶಃ ವರ್ಚುವಲ್ ಕ್ಲಾಸ್ ರೂಮ್ ಬಂದಾಗ ದಟ್ಸ್ ಹ್ಯಾವಿಂಗ್ ದಟ್ ಓನ್ ಲಿಮಿಟೇಷನ್ಸ್ ಇರುತ್ತೆ. ಆ ಲಿಮಿಟೇಷನ್ಸ್ಗಳನ್ನು ನೀವೆಲ್ಲರೂ ಸಹಿಸಿಕೊಂಡು ಮಕ್ಕಳಿಗೆ ನೀವು ಕೂಡ ಮನೆಯಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ಅದನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಒಂದು ನಂಬಿಕೆಯಲ್ಲಿ ನಾವಿದ್ದೇವೆ. ಹಾಗೆ RNS ಎಲ್ಲ ಟೀಚರ್ ಮತ್ತು ಸ್ಟಾಫ್ಗಳು ಎಲ್ಲ ಪೇರೆಂಟ್ಸ್ಗಳ ಜೊತೆಗಿರ್ತೀವಿ. ನಿಮಗೆ ಯಾವುದೇ ವರ್ಚುವಲ್ ಕ್ಲಾಸ್ ರೂಮ್ನಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳನ್ನು ನಾವು ಖಂಡಿತವಾಗಿ ಹೋಗಲಾಡಿಸ್ತೀವಿ. ಅಲ್ಲದೆ ಮುಂದಕ್ಕೆ ಸೆಪ್ಟೆಂಬರ್ನಲ್ಲಿ ಬಹುಶಃ 2ನೇ ವೀಕ್ನಿಂದ 9th, 10th and 11th and 12th ಕ್ಲಾಸ್ಗಳು ಆರಂಭವಾಗುವ ಸಾಧ್ಯತೆಗಳಿವೆ. ಅಂಥ ಸಂದರ್ಭದಲ್ಲಿ ಈಗ ವರ್ಚುವಲ್ ಕ್ಲಾಸ್ ರೂಮ್ಗಳಲ್ಲಿ ನಾವೇನು ಕ್ಲಾಸಸ್ ಅನ್ನು ಮಾಡಿರ್ತೀವಿ ಆ ಕ್ಲಾಸಸ್ನಲ್ಲಿ ನಿಮಗೆ ಯಾವ್ಯಾವ ಪೋರ್ಷನ್ಸ್ಗಳು ಅವಶ್ಯಕತೆ ಇದೆ ಅದನ್ನು ರಿಪಿಟೇಷನ್ಸ್ ಕೂಡ ಮಾಡ್ತೀವಿ. ಅಷ್ಟೇ ಅಲ್ಲದೆ ವರ್ಚುವಲ್ ಕ್ಲಾಸ್ ರೂಮ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಅದನ್ನು ಕಂಡಕ್ಟ್ ಮಾಡ್ತೀವಿ. ಹಾಗೆ ಅದರ ವ್ಯಾಲ್ಯೂಯೇಷನ್ಸ್ಗಳನ್ನು ಮಾಡಿ ನಿಮಗೆ ಆ ಹುಡುಗರ ಮಾರ್ಕ್ಗಳನ್ನು ಕೂಡ ತಲುಪಿಸ್ಬೇಕಿದೆ. ಅಷ್ಟೇ ಅಲ್ಲದೆ ಇವತ್ತು ನಮಗೆ ಕೊರೋನಾ ಇಸ್ ಎ ಬಿಗ್ ಕ್ರೈಸಿಸ್. ವಿ ಶುಡ್ ಥಿಂಕ್ ಇಟ್ ಈಸ್ ನಾಟ್ ಎ ಕ್ರೈಸಿಸ್, ವಿ ಶುಡ್ ಥಿಂಕ್ ಇಟ್ ಈಸ್ ಎ ಚಾಲೆಂಜ್. ವಿ ಶುಡ್ ಟೇಕ್ ಇಟ್ ಆಸ್ ಎ ಚಾಲೆಂಜ್ and we have to come out of this. The only the thing we have to come out through have some discipline and social distance, we can come out of this corona, that's all, no other things. Maybe we are finding the medicines. If medicines comes, all are in panic. That panic stages as we go out. Before we pray the God and everyone, economic settle agide alla kade. We will understand the concern of the parents. The business is also under the loss, and those who are salaried, maybe your salary 50 to 30% you may get the salary from the organizations. Because of these things, we understand your pains. Because these reasons, we are giving so many installments to pay the fees. We should run the organizations also. Please cooperate with us. Thank you so much. Result of high intention, sincere effort, intelligent direction, skillful execution, and the vision to see every obstacle as a golden opportunity. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸರ್ವರಿಗೂ 74ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಕೋವಿಡ್ನಂತಹ ಶತ್ರುವಿನಿಂದಾಗಿ ಈ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಖುಷಿಯಿಂದ ಆಚರಿಸಲಾಗಲಿಲ್ಲ. ಸರ್ಕಾರದ ಆದೇಶದ ಮೇರೆಗೆ ತಾಯಿ ಭಾರತಾಂಬೆಯ ಧ್ವಜವನ್ನು ಬಾನೆತ್ತರಕ್ಕೆ ಹಾರಿಸಿದ್ದೇವೆ. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ನಿಜ ಸ್ವಾತಂತ್ರ್ಯ ಬೇಕಿರುವುದು ಕೊರೋನಾದಿಂದ. ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸೋಣ. ಆದಷ್ಟು ಬೇಗ ನಮ್ಮೆಲ್ಲರ ಜೀವನ
ಆರೋಗ್ಯ ನೆಮ್ಮದಿಯತ್ತ ಮರುಕಳಿಸಲಿ ಎಂದು. ಭಾರತ ಮಾತೆಯನ್ನು ಗೆಲ್ಲಿಸಲು ಹೋರಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧಿ, ಝಾನ್ಸಿ ರಾಣಿ, ಭಗತ್ ಸಿಂಗ್, ಸಾವರ್ಕರಂತಹ ಕೆಚ್ಚೆದೆಯ ವೀರರು ನಮ್ಮ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯವೋ ಅಥವಾ ಅವರು ಜನಿಸಿದ ನಾಡಿನಲ್ಲಿ ಜನ್ಮ ಸಿಕ್ಕಿದ್ದು ನಮ್ಮ ಭಾಗ್ಯವೋ ಗೊತ್ತಿಲ್ಲ. ಇಂತಹ ಮಹಾಪುರುಷರು ಇನ್ನೊಮ್ಮೆ ಭಾರತಾಂಬೆಯ ಬಸಿರಾಗಿ ಹುಟ್ಟಿ ಬಂದು ಅವಳ ತೊಟ್ಟಿಲ ಮಗುವಾಗಲಿ ಎಂದು ಹಾರೈಸೋಣ. ಗರ್ವದಿಂದ ಹೇಳೋಣ, ನನ್ನ ಭಾರತ ಶ್ರೇಷ್ಠ ಭಾರತ. ವಂದೇ ಮಾತರಂ. ಜೈ ಹಿಂದ್. Dear teachers, parents and students, wishing you all a happy Independence Day. This is a time to remember the sacrifices of our freedom fighters. Also, a day to show our gratitudes to security personnel, including army, police, paramilitary, etc., who is ensuring our safety. And also to COVID warriors who lived the mantra of Sevo Paramo Dharma. My request to you all is, you be the change what you want to see in this country. Let's all love our country. All of you take care of your safety and health. Hope to see you all soon. Once again, wishing you all a happy Independence Day. Good day, take care, and thank you. It is so difficult, which we cannot overcome, when we are really determined. Let us not forget that life is a bag full of opportunities and challenges. Even the present situation, in the midst of the rising pandemic, has brought along with several means to exemplify the tools that are vital to lead a fulfilling life. We too, at PSRS Vidyanikethan and Composite PU College, have unfurled the situation in a positive stride. This day of independence, we too are today celebrating with a different fervor. That is, celebration within the walls of our house, but the joy we share with the entire world. Our students too, our dear students too, are celebrating with us today, but through the virtual world called internet. Ladies and gentlemen, we do have, as you all are aware, that we have a live streaming of this entire event, virtually bringing all the world, the entire world together. Thank you, ladies and gentlemen. Have a wonderful day and wish you all a very happy Independence Day. Joy is what happens to us when we allow ourselves to recognize how good things really are. It doesn't matter as to what it is of. It is a happiness that does not depend on what happens, but what it is recognized and experienced. Good morning to one and all present on this glorious occasion. My friend Vaishnavi and I, Tejas, are here to anchor today's occasion. Independence is the essential pursuit of happiness. It is the essential to artistic evolution and expression, and the extension of an individual's skills, motivations, preferences, and unique talents. Independence is essential to the success and progress of humanity. To enlighten us further the significance of this Independence Day, may I now call upon Chaitanya Raju of Class 10. Where the mind is without fear and the head is held high, where knowledge is free, where the world has not been broken down into fragments by narrow domestic walls, where words come out from the depth of truth, where the clear stream of reason has not lost its way into the dreary desert sand of dead habit, where the mind is led forward by thee into that heaven of freedom, my father, let my country awake, said Rabindranath Tagore. Ladies and gentlemen, respected dignitaries on the dais, teachers, parents, and my dear friends, I wish you all a very happy 74th Independence Day. India, our country, is an immeasurable treasure of impeccable brotherhood, tradition, humanity, glory, sacrifice, and culture.
We, the Indians, are proud to be a part of this independent nation which was gifted to us 74 years ago by our great, brave forefathers who laid down their precious lives in order to let us breathe freely in this free world. Our nation today stands as a testimony to the unmatchable prowess, courage, and perseverance put forth by our brave leaders. It is now our turn to pay our humble tributes to all those fearless leaders like Mahatma Gandhi ji, Subhash Chandra Bose, Sardar Vallabhbhai Patel, Bhagat Singh, Pandit Nehru, just to name a few. We also pay our heartfelt tribute to our brave soldiers of our proud Indian Defence Force and also to each and every unknown civilian out there who has laid down his or her life just to bring happiness in our lives. Ladies and gentlemen, this day of independence is doubly significant to us as we, even amidst this gory pandemic that is mercilessly engulfing not just a country or a continent, but the entire world under its treacherous clutches, the only people who have displayed inhuman courage, braving homelessness, hunger, humiliation, and also profound despair, they are none other than the brave nation corona warriors. They are the doctors, the nurses, the hospital staff, and even municipal service providers who come to our area daily to clean the roads in order to safeguard us in this unsafe environment. They are our unsung heroes who, with a dauntless endurance, are a testament to the highest degree of valor and raw courage against all the odds. Today, we pay our deepest gratitude to these unsung heroes for their commendable service against the COVID 19 pandemic. This day, we also salute our national flag, which is adorned not just with the tricolor, but also with the color of India's glory. It is a symbol of pride that swells one's heart when raised high. Our national flag is a symbol of our nation's ebullient prosperity, be it in the form of enormous scientific accomplishments, industrial and infrastructural developments, or defense and strategic upliftment. For instance, the procurement of the Rafale fighter jet birds that marks the beginning of a new era in our military history, thus revolutionizing the Indian Air Force. The youth of our country has the power to change the nation. By means, someone has rightly said that future hinges on to the younger generation. Hence, it becomes our duty to serve the nation and make every possible effort to shape our country better than what was given to us by our great forefathers. Let every nation know, whether it wishes ill or well, that we shall pay any price, bear any burden, meet any hardship, support any friend, or oppose any foe to assure the survival and success of liberty. Thank you, one and all. Jai Hind, Jai Bharat. And Tanzania country and the zeal to undergo any kinds of hardship for the country is called patriotism. It instills in us a greater feeling of realization and appreciation for greater warriors who have defended and are defending our nation selflessly. Romain Rolland, a French scholar, once said, "If there is a place on the face of earth where all the dreams of living men have found a home from the very earliest days when man began the dream of existence, I will say it is India." Ladies and gentlemen, this is the greatness of our country, India, that even people outside our nation admire about. To add more charm to this admiration, I now request Arna V. Shetty of Class 5 ICSE stream to present a patriotic song.
ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆದ್ದೆರೆಗಳ ಗಾನದಲ್ಲಿ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆದ್ದೆರೆಗಳ ಗಾನದಲ್ಲಿ ಬಯಲ ತುಂಬ ಹಸಿರು ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರ ಘೋಷ ಮೊಳಗುವಲ್ಲಿ ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು 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 ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ಭಾಷೆ ಬೇರೆ ಭಾವ ಒಂದು ನಾವು ಭಾರತೀಯರು 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 ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ ಎಲ್ಲೆ ಇರಲಿ ನಾವು ಒಂದು ನಾವು ಭಾರತೀಯರು ಎಲ್ಲೆ ಇರಲಿ ನಾವು ಒಂದು ನಾವು ಭಾರತೀಯರು ಎಲ್ಲೆ ಇರಲಿ ನಾವು ಒಂದು ನಾವು ಭಾರತೀಯರು ಎಲ್ಲಿ ಇರಲಿ ನಾವು ಒಂದು ನಾವು ಭಾರತೀಯರು ಥ್ಯಾಂಕ್ ಯು Thank you. Na. A moment comes, which comes but rarely in history, where we step out from the old to the new to glorify our past. A past enlightened by the never say die spirit of our forefathers, showering themselves to the lotus feet of Bharat Mata, glorifying further the goodness of Bharat Mata. I now invite Ajinkya of Class 4, ICC stream, to present a song.
Happy Independence Day to all. I am Ajinkya, studying in 4th standard E section ICSE, going to sing a patriotic song named Mata Pujaka Nanu Ennaya on this occasion of 74th Independence Day. Mate Pujaka Nanu Ennaya Shirava Niduvenu Adiyali ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಮುಂದೆ ಆಸೆಯು ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಗಲಿ ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ ಮುಂದೆ ನುಗ್ಗುವೆ ಭರದಲ್ಲಿ ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ ನಿನ್ನ ಗೌರವಕ್ಕೆ ದುರು ಬರುವ ಬಲವ ಮುರಿವೆನು ಛಲದಲ್ಲಿ ಜಗದ ಜನನಿ ಭಾರತಿ ಇದ ಕೇಳಿ ನಲಿಯುವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ನಿನ್ನ ತೇಜವ ಜಗವು ನೋಡಲಿ ಉರಿವ ದೀಪದ ತೆರದಲ್ಲಿ ಉರಿವ ದೀಪದ ತೆರದಲ್ಲಿ ಎನ್ನ ಶಕ್ತಿಯ ಘೃತವ ಸತತವು ಎರೆಯುತ್ತಿರುವೆನು ಭರದಲ್ಲಿ ಎರೆಯುತ್ತಿರುವೆನು ಭರದಲ್ಲಿ ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ನಂದಾದೀವಿಗೆ ಬತ್ತಿ ತೆರದಲ್ಲಿ ದೇಹ ಉರಿಯಲಿ ಸಾರ್ಥಕತೆ ಈ ಬಾಳಿಗೆ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆ. Thank you, Ajinkya. ಸ್ವಾತಂತ್ರ್ಯವು ತಪ್ಪುಗಳನ್ನು ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿದ್ದರೆ ಅದು ಯೋಗ್ಯವಾದ ಸ್ವಾತಂತ್ರ್ಯವಲ್ಲ. ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾವೈಕ್ಯತೆಯನ್ನು ಕಲಿಸುವ ಧರ್ಮ. ಸ್ವಾತಂತ್ರ್ಯ ಹೋರಾಟಗಾರರ ಸಾಧನೆ ಹಾಗೂ ದೇಶದ ಏಳಿಗೆಯ ಕುರಿತು ತಿಳಿದುಕೊಳ್ಳಲು ಕರೆಯುತ್ತಿದ್ದೇನೆ ನನ್ನ ಸ್ನೇಹಿತನಾದ ಶ್ರೇಯಸ್ ಜೋಶಿ ಅವರನ್ನು. ಉಸಿರಿರುವ ತನಕ ಭಾರತೀಯನೆಂದು ಬೀಗು, ಕೊನೆಯುಸಿರೆಳೆಯುವಾಗಲೂ ಒಂದೇ ಮಾತರಮೆಂದು ಕೂಗು. ಎಲ್ಲರಿಗೂ ಶುಭೋದಯ. ನನ್ನೆಲ್ಲ ಸಮಸ್ತ ಭಾರತೀಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯ ಎಂಬುದು ಬೆಲೆ ಕಟ್ಟಲಾಗದ ಅತ್ಯಮೂಲ್ಯ ಸ್ಥಿತಿಯಾಗಿದೆ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯು ತನ್ನ ಸ್ವಾತಂತ್ರ್ಯ ಸ್ಥಿತಿಯನ್ನು ಉಳಿಸಿಕೊಳ್ಳಲು ತನ್ನ ಜೀವನವನ್ನೇ ಪಣವಾಗಿಟ್ಟು ಹೋರಾಡಿರುವುದನ್ನು ನಾವು ಕಂಡು ಕೇಳಿದ್ದೇವೆ. ಅನೇಕತೆಯಲ್ಲಿ ಏಕತೆ ಎಂಬುದು ಭಾರತೀಯರ ಹೆಗ್ಗಳಿಕೆ. ಆದರೆ ಈ ಏಕತೆ ಕೇವಲ ಸಾಂಸ್ಕೃತಿಕ ಸಾಮಾಜಿಕ ರಂಗಗಳಿಗೆ ಮಾತ್ರ ಸೀಮಿತವಾದುದೆಂದು, ರಾಜಕೀಯವಾಗಿ ಭಾರತದ ವಿವಿಧ ಪ್ರಾಂತ್ಯಗಳ ಏಕತೆಯಿಂದ ಬಹುದೂರ ಉಳಿದಿದೆ ಎಂದು ಬ್ರಿಟಿಷರು ತೋರಿಸಿಬಿಟ್ಟರು. ಪೋರ್ಚುಗೀಸರು, ಫ್ರೆಂಚ್ ವ್ಯಾಪಾರ ವರ್ಗದವರಂತೆ ಭಾರತಕ್ಕೆ ಕಾಲಿಟ್ಟ ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ಈ ಬೃಹತ್ ದೇಶವನ್ನಾಳಿದರು. ನಮ್ಮ ದೇಶಕ್ಕಾಗಿ ಪ್ರಾಣ ಬಿಟ್ಟ ವೀರ ಯೋಧರು ಅನೇಕರು. 1857ರಲ್ಲಿ ಮಂಗಲ್ ಪಾಂಡೆಯವರಿಂದ ಶುರುವಾದ ಈ ಸ್ವಾತಂತ್ರ್ಯ ಯುದ್ಧವನ್ನು ಅನೇಕ ನಾಯಕರು ಮುಂದುವರೆಸಿದರು. 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪಿತವಾಯಿತು. ಈ ಕಾಂಗ್ರೆಸ್ ರಾಜಕೀಯ ಹೋರಾಟಕ್ಕೆ ಇಂಬು ಕೊಟ್ಟಿತು. 1919ರಲ್ಲಿ ಪಂಜಾಬಿನ ಜಲಿಯಾನ್ ವಾಲಾಬಾಗ್ನಲ್ಲಿ ನಡೆದ ಅಮಾನುಷ ಹತ್ಯಾಕಾಂಡ ಭಾರತೀಯರಿಗೆ ಸ್ವಾತಂತ್ರ್ಯದ ಬೆಲೆ ಎಷ್ಟು ಮಹತ್ವವೆಂದು ಮನವರಿಕೆ ಮಾಡಿಕೊಟ್ಟಿತು. ಬ್ರಿಟಿಷ್ ಸರ್ಕಾರ ಕೊಡಲೊಪ್ಪಿದ ಪ್ರಾಂತೀಯ ಆಡಳಿತಾಧಿಕಾರ ಜನರಿಗೆ ತೃಪ್ತಿ ಕೊಡಲಿಲ್ಲ. ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ನಿರಂತರ ಸತ್ಯಾಗ್ರಹ, ಅಸಹಕಾರ ಬಲಿದಾನಗಳು ಬ್ರಿಟಿಷ್ ಅಧಿಪತ್ಯವನ್ನು ಕಂಗೆಡಿಸಿತು. ನೇತಾಜಿಯವರ ಮಾತು
ನೇತಾಜಿಯವರ ಮಾತು ತುಮ್ ಮುಜೆ ಖೂನ್ ದೋ ಮೇ ತುಮೆ ಆಜಾದಿ ದೂಂಗಾ ಭಾರತೀಯರ ಸ್ವಾತಂತ್ರ್ಯ ಮನೋಭಾವವನ್ನು ಹೆಚ್ಚಿಸಿತು, ಧೈರ್ಯ ತುಂಬಿತು. ಭಗತ್ ಸಿಂಗ್ ರವರ ಶೌರ್ಯ ಕಂಡು ಜನರು ಉಗ್ರಗೊಂಡು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ದೇಶಕ್ಕಾಗಿ ಹೋರಾಡಿದರು. ಈ ಎಲ್ಲ ಕಾರಣಗಳಿಂದಾಗಿ ಬ್ರಿಟಿಷರಿಗೆ ಆಳ್ವಿಕೆ ನಡೆಸಲು ಬಹಳ ತೊಂದರೆ ಉಂಟಾಯಿತು. 1947 ಆಗಸ್ಟ್ 15ರಂದು ಮಧ್ಯರಾತ್ರಿ ಗಂಟೆ ಬಾರಿಸುತ್ತಿದ್ದಂತೆ ಜಗತ್ತು ನಿದ್ರಿಸುತ್ತಿರುವ ವೇಳೆಯಲ್ಲಿ ಭಾರತ ಎಚ್ಚೆತ್ತು ಸ್ವಾತಂತ್ರ್ಯ ರಾಷ್ಟ್ರವನ್ನಾಗಿ ಜೀವ ತೆಳೆಯಿತು. ಆಗಸ್ಟ್ 15 ಸಂಭ್ರಮದ ರಾಷ್ಟ್ರೀಯ ದಿನವೆನಿಸಿತು. ಈ ಬಾರಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಕನ್ಸುಲ್ ಜನರಲ್ ರಣಧೀರ್ ಜೈಸ್ವಾಲ್ ರವರು ವಿಶೇಷ ಅತಿಥಿಗಳಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಖುಷಿಯ ಸಂಗತಿ ಏನೆಂದರೆ ಭಾರತಕ್ಕೆ ವಿಶ್ವದ ಅತಿ ಶ್ರೇಷ್ಠ ಯುದ್ಧ ವಿಮಾನ ರಫೇಲ್ ಯುದ್ಧ ವಿಮಾನ ತೆರಳಿದೆ. ಇದು ಎಲ್ಲ ಭಾರತೀಯರಿಗೂ ಹೆಮ್ಮೆಯ ಸಂಗತಿ. ಕೊರೋನಾ ಸೋಂಕು ತಡೆಗಟ್ಟಲು ಭಾರತ ಸರ್ಕಾರವು ದೇಶದೆಲ್ಲೆಡೆ ಲಾಕ್ಡೌನ್ ಜಾರಿ ಮಾಡಿತು. ಈ ಲಾಕ್ಡೌನ್ದಿಂದಾಗಿ ದೇಶದ ಜನರಿಗೆ ಹಾಗೂ ದೇಶದ ಆರ್ಥಿಕತೆಗೆ ತೊಂದರೆ ಉಂಟಾಯಿತು. ಹಾಗಾಗಿ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಆತ್ಮನಿರ್ಭರ ಭಾರತಕ್ಕೆ ಕರೆ ಕೊಟ್ಟರು. ನಮ್ಮ ಆರ್ಥಿಕತೆಯನ್ನು ನಾವೇ ಹೆಚ್ಚಿಸಬೇಕೆಂದು ಹೇಳಿದರು. ಅವರ ಮಾತಿನಂತೆ ನಾವು ಆತ್ಮನಿರ್ಭರರಾಗಬೇಕು. ನಾವು ಆತ್ಮನಿರ್ಭರರಾದರೆ ನಮ್ಮ ದೇಶ ಆತ್ಮನಿರ್ಭರವಾಗುತ್ತದೆ. ಇದರಿಂದ ದೇಶದ ಏಳಿಗೆಯಾಗುತ್ತದೆ. ಭಾರತ ಸರ್ಕಾರ ಚೀನಿ ಆಪ್ಗಳನ್ನು ರದ್ದು ಮಾಡಿತು. ನಾವು ಸರ್ಕಾರ ತಿಳಿಸಿದ ಆಪ್ಗಳ ಬಳಕೆಯನ್ನು ನಿಷೇಧಿಸಿದರೆ ಅದು ಒಂದು ರೀತಿ ಆತ್ಮನಿರ್ಭರ ಭಾರತಕ್ಕೆ ಒಂದು ಹೆಜ್ಜೆ ಎಂದು ಹೇಳಬಹುದು. ನಾವು ನಮ್ಮ ಆಧಾರದ ಮೇಲೆ, ನಮ್ಮ ದೇಶದ ಆಧಾರದ ಮೇಲೆ ನಿರ್ಭರರಾದರೆ ನಮ್ಮ ದೇಶದ ವಸ್ತುಗಳಿಗೆ ಹೆಚ್ಚಿನ ಮಹತ್ವ ದೊರಕುತ್ತದೆ. ಅದರಿಂದ ದೇಶದ ಏಳಿಗೆಯಾಗುತ್ತದೆ. ಕೊರೋನಾ ವೈರಸ್ ವಿರುದ್ಧ ಇಡೀ ದೇಶವೇ ಯುದ್ಧ ಸಾರುತ್ತಿದೆ. ಈ ಸಂದರ್ಭದಲ್ಲಿ ನಮಗಾಗಿ, ನಮ್ಮ ಹಿತಕ್ಕಾಗಿ, ನಮ್ಮ ಆರೋಗ್ಯಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಿರುವ ವೈದ್ಯರು, ನರ್ಸ್ಗಳು, ಪೌರ ಕಾರ್ಮಿಕರು, ಪೊಲೀಸರು ಮತ್ತು ಸರ್ಕಾರದವರಿಗೆ ಎಷ್ಟು ನಮನ ಸಲ್ಲಿಸಿದರೂ ಸಾಲದು. ಅವರಿಗೆ ನನ್ನ ಕಡೆಯಿಂದ ಶತಕೋಟಿ ನಮನಗಳು. ಸ್ನೇಹಿತರೆ, ಭಾರತ್ ಛೋಡೋ ಎಂದು ಕರೆಕೊಟ್ಟವರು ಗಾಂಧೀಜಿ. ಆದರೆ ಆ ಹೋರಾಟಕ್ಕಾಗಿ ಭಾರತೀಯರನ್ನು ಸಂಘಟಿಸಿದ್ದು ಸ್ವಾತಂತ್ರ್ಯದ ಆ ಅಮರ ಗೀತೆಗಳು. ಗಡಿಯಾಚೆ ನಿಂತ ನೇತಾಜಿಯವರ ಸೈನ್ಯದ ಕದಂ ಕದಂ ಬಡಾಯೆ ಜಾ ಭಾರತದೆಲ್ಲೆಡೆ ಸ್ವಾತಂತ್ರ್ಯ ವೀರ ಪುರುಷರ ಪಡೆಯನ್ನೇ ಸೃಷ್ಟಿಸಿತು. ಚಲ್ ಚಲ್ ರೇ ನೌಜವಾನ್, ಜೀತೆ ದೇಶ್ ಹಮಾರ, ಎ ಮೇರೆ ವತನ್ ಕೆ ಲೋಗೋ. ಒಂದೊಂದು ಗೀತೆಯು ಸ್ವಾತಂತ್ರ್ಯ ಪ್ರೇಮಿಯ ಎದೆಯಾಳದಿಂದ ಬಂದ ಆಣೆಮುತ್ತು. ಛೋಡೋ ಕಲ್ಕಿ ಬಾತೆ ಎನ್ನಬೇಡಿ. ಈ ಸ್ವಾತಂತ್ರ್ಯ ಪರ್ವದ ದಿನ ಆ ಕಾಲದ ಅಮರ ಗೀತೆಗಳ ಮೋಡಿಗೆ ಇನ್ನೊಮ್ಮೆ ಮರಳಾಗೋಣ ಬನ್ನಿ. ಸ್ನೇಹಿತರೆ, ನಿಮ್ಮೆಲ್ಲರ ರಕ್ತದಲ್ಲಿ ದೇಶ ಪ್ರೇಮ ಉಕ್ಕಿ ಹರಿಯುತ್ತಿದ್ದರೆ ನನ್ನೊಂದಿಗೆ ನೀವು ಸಹ ಹೇಳಿ, ಭಾರತ ಮಾತೆಗೆ ಜೈ, ಭಾರತ ಮಾತೆಗೆ ಜೈ, ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು. ಧನ್ಯವಾದಗಳು ಶ್ರೇಯಸ್. A patriotic song showcases your love and respect towards your motherland. It expresses your devotion and vigorous support towards your nation. It brings forth a sense of fulfillment and responsibility to do something good for your own country. भारत माता तेरी गाथा, सबसे ऊंची तेरी शान, तेरे आगे शीश झुकाए दे तुझको हम सब सम्मान. हमारे देश के गुणगान जितने किए जाए उतना कम है. भारत में जन्मे हर भारतीय का सौभाग्य है कि वो भारत माता का सुपुत्र है. इस देश का कण कण अमूल्य है. हमारा इस पवित्र देश के सम्मान में गीत अर्पण करने आ रही है श्रेष्ठा सीबीएसई भाग से. मेरे वतन, ए वतन वतन मेरे आबाद रहे तो, ए वतन वतन मेरे आबाद रहे तो, मैं जहाँ रहूं जहाँ में याद रहे तो, मैं जहाँ रहूं जहाँ में याद रहे तो, ए वतन मेरे वतन, तू ही मेरी मंजिल है पहचान तुझी से, तू ही मेरी मंजिल है पहचान तुझी से. पहुँचू मैं जहाँ भी मेरी बुनियाद रहे तो, पहुँचू मैं जहाँ भी मेरी बुनियाद रहे तो, ए
वतन 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 मेरे आबाद रहे तो मैं जहाँ रहूँ जहाँ में याद रहे तो वतन मेरे वतन तुझ पे कोई गम की आँच आने नहीं दो तुझ पे कोई गम की आँच आने नहीं दो कुर्बान मेरी जान तुझ पे शाद रहे तो कुर्बान मेरी जान तुझ पे शाद रहे तो वतन मेरे वतन 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 मेरे आबाद रहे तो मैं जहाँ रहूँ जहाँ में याद रहे तो वतन मेरे वतन वतन मेरे वतन वतन मेरे वतन। जय हिंद। धन्यवाद श्रेष्ठा। Next up, we have a patriotic song presented by Shriya Manjunath of the CBSE stream. निर्माणों के पावन युग में हम चरित्र निर्माण न भूले निर्माणों के पावन युग में हम चरित्र निर्माण न भूले स्वार्थ समाना की आंधी में वसुधा का कल्याण न भूले निर्माणों के पावन युग में हम चरित्र निर्माण न भूले मानागम अगाध सिंधु है संघर्षों का पार नहीं है किंतु डूबना मझधारों में साहस को स्वीकार नहीं है जटिल समस्या सुलझाने को नूतन अनुसंधान न भूले निर्माणों के पावन युग में हम चरित्र निर्माण न भूले शील विनय आदर्श श्रेष्ठता तार बिना जमकार नहीं है शिक्षा क्या स्वर साध सकेगी यदि नैतिक आधार नहीं है कीर्ति कौमुदी की गरिमा में संस्कृति का सम्मान न भूले निर्माणों के पावन युग में हम चरित्र निर्माण न भूले स्वार्थ समादा की आंधी में वसुधा का कल्याण न भूले निर्माणों के पावन युग में हम चरित्र निर्माण न भूले हम चरित्र निर्माण न भूले हम चरित्र निर्माण न भूले। Gratitude is the healthiest of all human emotions. The more you express gratitude for what you have, the more likely you will have even more to express gratitude for. May I request Jaideep Nirmal of class 10 to propose the vote of thanks. Happiness cannot be traveled to be owned, earned, or consumed. Happiness is the spiritual experience of living every minute with love, grace, and gratitude. Gratitude is a powerful catalyst for happiness. It is the spark that lights a fire of joy in your soul. I, Jaideep Nirmal of class 10, feel honored and privileged to propose the vote of thanks today on this memorable occasion. I extend my heartfelt gratitude to our beloved chairman, Shri R.N. Shetty sir, for being an inspiration and a constant support. We thank you, sir.
I take this opportunity to extend our gratitude to Shri Upendra Shetty Sir, President Band Sangha Bengaluru, for all his encouragement with his able guidance and continued support. We thank you, sir. I would like to thank Shri Madhukar Shetty Sir, Honorary Secretary and Convener Band Sangha Bengaluru, for guiding us in our mission to strive excellence in all our endeavors. We thank you, sir. My heartfelt thanks to Shri Deepak Shetty Sir, Treasurer Band Sangha Bengaluru, for gracing this occasion and always applauding our efforts. Thank you, sir. I would like to thank our beloved principal, Srimati Anju Nayak Ma'am, a guiding force, a motivator, and a great leader with tremendous dynamism. Thank you, ma'am, for being there with us always. I would like to thank our headmistress, Srimati Somavati Ma'am of ICSE stream, Srimati Kalpana Ma'am, headmistress of CBSE stream, Srimati Sharmila Ma'am, nursery coordinator, Srimati Somya Ma'am, high school coordinator, for their goodwill, appreciation, support, and the positive vibration provided by them. I seek this moment to gleefully thank Srimati Sudhamani Ma'am, the accounts manager, Srimati Hemika Rai Ma'am, the senior marketing executive, Srimati Pavitra Shetty Ma'am, the parents relation officer, Shri Manoranjan Sir, the admin manager, the HODs of various departments, all the faculty from the school and the composite PU section, the admin staff, the teaching and the non-teaching staff, parents, and my dear friends for being the backbone of the celebration. As we march out in the spirit of brotherhood and nationhood, let us all not forget to defend our nation by preserving its integrity, solemnity, and upholding the tricolor flag with all its glory and divinity. Let us all take a pledge to remain united in this strive against any impediments that come in our path to success. Wishing you all once again a very happy Independence Day. Jai Hind. Thank you, Jaideep. Ladies and gentlemen, we now come to an end of the memorable celebration of our nation's 74th Independence Day, with a pledge to carry on the legacy to make our country proud every moment. Thank you, one and all.